ಇಲ್ಲಿಂದ 5 ಕಿಲೋಮೀಟರ್ ಹೋದರೆ ಸಿಂಸಾ ನದಿ ಐತೆ. ಸಿದ್ದೇಶ್ವರ ಸ್ವಾಮಿಯವರು ಅವರ ಕನಸಿನಲ್ಲಿ ಬಂದು ಇವರು ನಾನಿವತ್ತು ನಿಮ್ಮನ್ನ ಎಂಥ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ ಅಂತಂದರೆ, ಸೊ ಈ ಪ್ಲೇಸ್ ಇರುವಂಥದ್ದು ಅಂತರಹಳ್ಳಿ ಅಂತ. ಸೊ ಅಂತರಹಳ್ಳಿ ಬೆಟ್ಟ ಅಂತ ಈ ಬೆಟ್ಟಕ್ಕೆ ಹೆಸರಾಗಿದೆ. ಈ ಜಾಗದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ನೆಲೆಸಿರ್ತಾರೆ. ಸೊ ಈ ಜಾಗಕ್ಕೆ 800 ವರ್ಷಗಳು ಇತಿಹಾಸ ಹೊಂದಿದೆ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಅಂತರಹಳ್ಳಿ ಅಂತ. ಸೊ ನೀವು ಆಗಲೇ ತಮ್ಲೇನು ಟೈಟಲ್ ನೋಡಿರೋ ಹಾಗೆ ನಾವು ಬಂದಿರೋದು ಇವತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ನೆಲೆಸಿರುವಂಥ ಅಂತರಹಳ್ಳಿ ಬೆಟ್ಟಕ್ಕೆ ನಾವು ಬಂದಿರೋವಂಥದ್ದು. ನೀವು ನೋಡ್ತಾ ಇದ್ದೀರಾ ಇವಾಗ ಶಿವನ ಮೂರ್ತಿ. ಈ ಜಾಗದಲ್ಲಿ ಶಿವನ ಮೂರ್ತಿ ಅಂದರೆ ಶಿವ ಹೆಂಗೆ ತಪಸ್ ಮಾಡ್ತಾರೆ ಆ ಥರ ಇಲ್ಲಿ ಕಟ್ಟವ್ರೆ. ಮುಂದ್ಗಡೆ ಬಂತು ಅಂದರೆ ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀರು ಸಂಗ್ರಹ ಮಾಡ್ಕೊಂಡವ್ರೆ. ಸೊ ಅದಾದಮೇಲೆ ಹಂಗೆ ಮುಂದ್ಗಡೆ ಹೋದರೆ ಅದು ಎಂಟ್ರೆನ್ಸು. ಸೊ ಮೊದಲಿಗೆ ಬಂದು ಇಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದರ್ಶನ ಮಾಡಬಾರ್ದು, ಕುಟ್ಟು ಬೋರಪ್ಪನವರ ದರ್ಶನ ಮಾಡಿ ಅದಾದ ನಂತರ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದರ್ಶನ ಮಾಡಬೇಕು. ಸೊ ಅದಕ್ಕೋಸ್ಕರ ಇವಾಗ ನಾವು ಕುಟ್ಟು ಬೋರಪ್ಪನವರ ದರ್ಶನ ಮಾಡೋಣ. ಸೊ ಇವಾಗ ಕುಟ್ಟು ಬೋರಪ್ಪನವರ ದರ್ಶನ ಮಾಡಾಯಿತು. ಸೊ ಇವಾಗ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿಂದ ಮೆಟ್ಲೈತೆ 300-350 ಮೆಟ್ಲುಗಳೈತೆ ಅಷ್ಟೇ. ಈ ಮೆಟ್ಲುಗಳನ್ನ ಹತ್ಕೊಂಡು ಈ ಸಿದ್ದೇಶ್ವರ ಸ್ವಾಮಿಯವರ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ಈ ಕಡೆಯಿಂದನಾರು ಹತ್ಬೋದು. ಸೊ ಅದಾದಮೇಲೆ ಆ ಕಡೆ ಒಂದು ಎಂಟ್ರೆನ್ಸ್ ಐತೆ, ಅಲ್ಲಿಂದ ಹೋಗ್ಬೋದು. ನಾವಿವಾಗ ಈ ಕಡೆಯಿಂದ ಹೋಗೋಣ. ಸೊ ಇಲ್ಲಿ 300-350 ಮೆಟ್ಲು ಅಷ್ಟೇ ಅಂತ ಇರೋದು. ಸೊ 300-350 ಮೆಟ್ಲು ಹತ್ತಾದಮೇಲೆ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇವಾಗ ಪ್ರತಿಯೊಂದು ಮೆಟ್ಲಲ್ಲೂ ಕೂಡ ಕರ್ಪೂರ ಹಾಕಿ ಅನ್ಸ್ಬಿಟ್ಟು ಮಡಗೋರೆ. ಸೊ ಅದು ಇವಾಗ ಕಾಣಿಸ್ತಲ್ಲ, ಇವಾಗ ಅದು ಮಾರ್ಕ್ ಮಾತ್ರ ಕಾಣಿಸ್ತೈತೆ, ಅದನ್ನು ನೋಡಿ. ಸೊ ಹಂಗೆ ಹತ್ತುತ್ತಾ ಈ ಕಡೆ ಒಂದು ದಾರಿ ಐತೆ. ಸೊ ಈ ಕಡೆ ಒಂದು ದಾರಿ, ಈ ಕಡೆ ಒಂದು ದಾರಿ. ಸೊ ಇವಾಗ 2 ದಾರಿನೂ ಕನೆಕ್ಟ್ ಆಗಿ ಒಂದೇ ದಾರಿ ಐತೆ ಈಗ. ಇವಾಗ ಈ ಬೆಟ್ಟ ಹತ್ತುತ್ತೀವಲ್ಲ, ಆ ಬೆಟ್ಟ ಸೈಡಲ್ಲಿ ಈ ಥರ ಚೇರ್ಗಳನ್ನ ಮಡಗಿರ್ತಾರೆ. ಕೂತ್ಕೊಳ್ಳೋ ಅಂಥವ್ರು ಈ ಥರ ಕೂತ್ಕೋಬೋದು, ಈ ಥರ ಚೇರಲ್ಲಿ. ಸೊ ಆ ಥರ ಚೇರಲ್ಲಿ ಕೂತ್ಕೋಬೇಕು ಅಂತಂದರೆ ಸುಸ್ತಾದರೆ ಮಾತ್ರ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಈ ಬೆಟ್ಟಕ್ಕೆ ನೀವೇನಾದ್ರು ಬರ್ತೀವಿ ಅಂತಂದರೆ ಈ ಬೆಟ್ಟನ ಆರಾಮಾಗಿ ಹಾಕ್ಬೋದು. ಸುಸ್ತಾದ್ರೂ ಪರವಾಗಿಲ್ಲ, ಆ ಥರ ಚೇರ್ಗಳ ಮೇಲೆ ಕೂತ್ಕೊಂಡು 5 ನಿಮಿಷ ಸುಧಾರಿಸ್ಕೊಂಡು ಅದಾದಮೇಲೆ ಬೆಟ್ಟನ ಹತ್ಬೋದು. ಗುರು, ಫೈನಲ್ ಆಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಿಂದೆ ಕಾಣ್ತಾ ಇದೆಯಲ್ಲ, ಅದು ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದೇವಸ್ಥಾನ. ಗುರು, ಈ ಸ್ಥಳದ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋದು ಏನಂತಂದರೆ, ಸೊ ಈ ಜಾಗದಲ್ಲಿ ಅರ್ಚಕರು ಇರ್ತಾರಲ್ಲ, ಆಗಿನ ಕಾಲದ ಅರ್ಚಕರು. ಸೊ ಆಗಿನ ಕಾಲದ ಅರ್ಚಕರು ಏನು ಮಾಡ್ತಾಯಿದ್ರು ಅಂತಂದರೆ, ಶ್ರೀ ಸಿದ್ದೇಶ್ವರ ಸ್ವಾಮಿಯವ್ರಿಗೆ ಪ್ರತಿದಿನ ನೀರಿನ ಅಭಿಷೇಕ ಮಾಡಿ, ಪ್ರತಿದಿನ ಇವಾಗ ಹತ್ಕೊಬಂದಲ್ಲ ಆ ಬೆಟ್ಟ ಹತ್ತಿ ಪೂಜೆ ಮಾಡಬೇಕಾಗಿರುತ್ತಾಯಿತು. ಇಲ್ಲಿಂದ 5 ಕಿಲೋಮೀಟರ್ ಹೋದರೆ ಸಿಂಸಾ ನದಿ ಐತೆ. ಸೊ ಅಲ್ಲಿಂದ ನೀರು ಎತ್ಕೊಂಡ್ಬಂದು ಪ್ರತಿದಿನ ಇಲ್ಲಿ ಬೆಟ್ಟ ಹತ್ತಿ ಅವರಿಗೆ ನೀರಿನ ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ರು. ಸೊ ಅವರು ದಿನ ಮಾಡ್ತಾ ದಿನ ಕಳೀತು, ವರ್ಷ ಕಳೀತಾ ಅವ್ರಿಗೂ ವಯಸ್ಸು ಕೂಡ ಆಯಿತು. ಅವರು ನೀರನ್ನ ತರೋಕ್ಕೆ ಏನೇನು ಯೂಸ್ ಮಾಡ್ತಾಯಿದ್ರು ಎಲ್ಲನೂ ಒಂದು ಕಡೆ ಹಾಕ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಮನಗಿರುವಂಥ ಟೈಮಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ಅವರ ಕನಸಿನಲ್ಲಿ ಬಂದು ಯಾಕೆ ನನ್ನನ್ನು ಪೂಜೆ ಮಾಡಿಲ್ಲ ಅಂತ ಕೇಳಿದಾಗ, ಸೊ ಆ ಅರ್ಚಕರು ಹೇಳ್ತಾರೆ, ನನ್ನ ಕೈಲಿ ಆಯ್ತಾಯಿಲ್ಲ, ನನಗೆ ತುಂಬ ವಯಸ್ಸಾಗೈತೆ ಅಂತ ಅಂದಾಗ, ಸೊ ಆ ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ಏನು ಮಾಡ್ತಾರೆ ಅಂದರೆ, ನೀನು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ನನ್ನ ವಿಗ್ರಹದ ಹಿಂದ್ಗಡೆ ಒಂದು ಕೊಳ ನಿರ್ಮಾಣವಾಗಿರುತ್ತೆ. ಸೊ ಅದರಿಂದನೇ ನೀನು ಹೋಗಿ ನನಗೆ ಪ್ರತಿದಿನ ಅರ್ಚನೆ ಮಾಡಬೇಕು. ಸೊ ಅದಕ್ಕೋಸ್ಕರ ಅದೇ ನೀರಲ್ಲಿ ಅವರು ಅಭಿಷೇಕ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಸೊ ಆ ಕೊಳ ಬಂದು ಯಾವುದೇ ಥರ ಮನುಷ್ಯರು ಏನೇ ಸಾಮಗ್ರಿಗಳನ್ನ ಉಪಯೋಗಿಸಿ ಏನು ಮಾಡಿರುವಂಥದ್ದಲ್ಲ, ತಾನೇ ಉದ್ಭವ ಆಗಿರುವಂಥದ್ದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದು ಗ್ರಾಮಸ್ಥರನ್ನೆಲ್ಲರೂ ಕರ್ಕೊಂಡು ಅರ್ಚಕರು ಬೆಟ್ಟದ ಮೇಲೆ ಬಂದಾಗ ಅಲ್ಲಿ ನೋಡಿದಾಗ ಮೇಲ್ಗಡೆ ಒಂದು ಕೊಳ ನಿರ್ಮಾಣವಾಗಿತ್ತು. ಸೊ ಆ ಕೊಳನ ಇವಾಗ ನಾನು ನಿಮಗೆ ತೋರ್ಸೋಕೆ ಹೋಗ್ತಿದ್ದೀನಿ. ಇದು ಈ ದೇವಸ್ಥಾನದ ಸಣ್ಣ ಒಂದು ಇತಿಹಾಸ. ಸೊ ಬನ್ನಿ ಇವಾಗ ಆ ಕೊಳನ ನೋಡೋಣ.
ಈ ಕಲ್ಯಾಣಿ ಬಂದು ಅದೇ ಉದ್ಭವ ಆಗಿರೋವಂಥದ್ದು. ಸೊ ಇದನ್ನು ಯಾರೇ ಮನುಷ್ಯರು ಮತ್ತು ಯಾವುದೇ ಮಿಷಿನ್ಗಳನ್ನ ಹಾಕಿ ಯೂಸ್ ಮಾಡಿ ಕೆತ್ತಿರೋವಂಥದ್ದಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಲ್ಯಾಣಿ ಬಂದು ತಾನೇ ಉದ್ಭವ ಆಗಿರುವಂಥದ್ದು. ಸೊ ಅದನ್ನು ಈ ಗ್ರಾಮಸ್ಥರು ಎಲ್ಲರೂ ನಂಬಿದ್ದಾರೆ. ಸೊ ಇದು ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಸಣ್ಣ ಒಂದು ಇತಿಹಾಸ. ಗುರು ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ಈ ಜಾಗದಲ್ಲೂ ನಿಲ್ಲಿಸವ್ರೆ ಮತ್ತು ಉದರಹಳ್ಳಿ ಎಂಬ ಗ್ರಾಮದಲ್ಲಿ ಕೂಡ ನಿಲ್ಲಿಸವ್ರೆ. ಸೊ ಆ ಉದರಹಳ್ಳಿ ಎಂಬ ಗ್ರಾಮ ಬಂದು ಕನಕಪುರಕ್ಕೆ ಸೇರಿಕೊಳ್ಳುತ್ತೆ. ಸೊ ಅಲ್ಲೂ ಕೂಡ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಏನಾದ್ರು ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಬರುತ್ತೆ, ಲಿಂಕ್ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇವಾಗ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಹಿನ್ನೆಲೆ ತಿಳ್ಕೊಂಡ್ರಿ. ಸೊ ಹಂಗೇ ಇವಾಗ ನನ್ನ ಮುಂದೆ ಇರುವಂಥ ವ್ಯೂ ಪಾಯಿಂಟ್ನ ತೋರಿಸ್ತೀನಿ, ನೋಡ್ಕೊ ಬನ್ನಿ. ಗುರು, ಇವಾಗ ನೀವು ನೋಡ್ತಾ ಇದ್ದೀರಿ ಅಂತರಹಳ್ಳಿಯ ಗ್ರಾಮ. ಗುರು, ಇವಾಗ ದೇವಸ್ಥಾನ ಮುಂದ್ಗಡೆ ವ್ಯೂ ಪಾಯಿಂಟ್ನ ನೋಡಾಯಿತು. ಸೊ ಇವಾಗ ದೇವಸ್ಥಾನ ಹಿಂದ್ಗಡೆ ಬಂದಿದ್ದೀನಿ. ಸೊ ಇಲ್ಲಿ ಕಾಣ್ತಿರುವಂಥ ವ್ಯೂ ಪಾಯಿಂಟ್ನ ನೋಡ್ಕೊಂಬಿಡಿ. ಗುರು, ಈ ದೇವಸ್ಥಾನ ಬಂದು ವಾರದಲ್ಲಿ 2 ದಿವಸ ಮಾತ್ರ ಓಪನ್ ಆಗುವಂಥದ್ದು. ಯಾವತ್ತಪ್ಪ ಅಂತಂದರೆ ಭಾನುವಾರ ಮತ್ತು ಗುರುವಾರ ಮಾತ್ರ. ಆ 2 ದಿವಸ ಮಾತ್ರ ದೇವಸ್ಥಾನದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ದೇವಸ್ಥಾನ ಓಪನ್ ಆಗುವಂಥದ್ದು. ಸೊ ಓಪನ್ ಆದ ದಿವಸ ಮಾತ್ರ ಈ ಜಾಗದಲ್ಲಿ ಅನ್ನದಾಸೋಹ ಇರುತ್ತೆ, ಅಂದರೆ ಪ್ರಸಾದ ಇರುತ್ತೆ. ನೀವೇನಾದ್ರು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ರೆ ಭಾನುವಾರ ಮತ್ತು ಗುರುವಾರ ಮಾತ್ರ ಬನ್ನಿ. ಸೊ ಬೇರೆ ಟೈಮಲ್ಲಿ ಬರಬೇಡಿ. ನಾನು ಇವತ್ತು ಸೋಮವಾರ ಬಂದಿರೋದ್ರಿಂದ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಭಾನುವಾರ ಮತ್ತು ಗುರುವಾರ ಮಾತ್ರ ಬನ್ನಿ. ಸೊ ಬಂದು ದಿವಸ ಅನ್ನದಾಸೋಹ ಇರುತ್ತೆ, ಪ್ರಸಾದ ತಿನ್ಕೊಂಡು ಹೋಗಿ. ಗುರು, ಇದಿಷ್ಟು ಆಗಿತ್ತು ಅಂತರಹಳ್ಳಿ ಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಒಂದು ಹಿನ್ನೆಲೆ. ಸೊ ಈ ಪ್ಲೇಸ್ಗೆ ನೀವೇನಾದ್ರು ಬರಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ದು ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಟೈಮಿಂಗ್ಸು ಮತ್ತು ಯಾವ ದಿನ ಬರಬೇಕು ಯಾವ ದಿನ ಬರಬಾರ್ದು ಅಂತ ಡೀಟೇಲ್ಸ್ ಇರುತ್ತೆ. ಸೊ ಆ ಡೀಟೇಲ್ಸ್ನ ನೋಡಿಕೊಂಡು ಬನ್ನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.